ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತೆಯ ತರಗೋಪಿನೇದು ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ ನಮೋ ವಸ್ತಾತ್ವಿಕಾ ದೇವಾಃ ವಿಷ್ಣು ಭಕ್ತಿ ಪರಾಯಣಾಃ ಧರ್ಮ ಮಾರ್ಗೆ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಆಪಾದಮೂಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಸ್ವಸ್ತ್ಯಸ್ತು ಸದಾಂ ಅಶೇಷ ಸನ್ಮಂಗಲಾನಿ ಭವಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆಯ ದಿನ ವೇದವ್ಯಾಸ ದೇವರಿಂದ ರಚಿತವಾದಂತಹ ಶ್ರೀಮದ್ ಭಾಗವತದ ಮಂಗಳ ಪದ್ಯದಲ್ಲಿ 12 ಸ್ಕಂದಗಳ ಕಥೆಯನ್ನು ನೋಡುವ ಮೂಲಕ ಆರಂಭ ಮಾಡಿದ್ವಿ. ವೇದವ್ಯಾಸ ದೇವರು 17 ಪುರಾಣಗಳ ರಚನೆ ಆದಮೇಲೆ ಈ 18ನೆಯ ಪುರಾಣ ಶ್ರೀಮದ್ ಭಾಗವತದ ರಚನೆಯನ್ನು ಮಾಡಿದ್ದಾರೆ. ಈ 17 ಪುರಾಣಗಳನ್ನು ಓದೋರೇ ಇಲ್ಲ. ಅಂಥದ್ರಲ್ಲಿ 18ನೆದು ಯಾಕೆ ರಚನೆ ಮಾಡಿದ್ರು, ಯಾರಾದರೂ ಕೇಳಿದ್ರ ಅವರಿಗೆ ಅಂತ. ಯಾಕಂದರೆ ಉತ್ತಮವಾದ ಪ್ರಶ್ನೆ ಇದ್ದಾಗ ಮಾತ್ರ ಉತ್ತಮವಾದ ಉತ್ತರ ಬರುತ್ತೆ. ಪುರಾಣಗಳಲ್ಲಿಯೇ ಅತ್ಯಂತ ಉತ್ತಮವಾದದ್ದು ಪುರಾಣ ಸಾರರೂಪ ಅಂತ ಆಚಾರ್ಯರು ಭಾಗವತದ ಬಗ್ಗೆ ಹೇಳ್ತಾರೆ. ರಾಮಾಯಣವನ್ನು ಒಳಗೊಂಡಂತೆ 18 ಪುರಾಣಗಳ ಸಾರ ಅದು ಶ್ರೀಮದ್ ಭಾಗವತ. ಇದರ ರಚನೆಯ ಹಿನ್ನೆಲೆಯಲ್ಲಿ ವೇದವ್ಯಾಸ ದೇವರ ಭಾವ ಉದ್ದೇಶ ಏನಿತ್ತು ಅಂತ, ಯಾಕೆ ಈ ಭಾಗವತವನ್ನು ರಚನೆ ಮಾಡಿದ್ರು ಅಂದರೆ 3 ಕಾರಣಗಳನ್ನು ಭಾಗವತ ಹೇಳುತ್ತೆ. ವೇದವ್ಯಾಸ ದೇವರು ಭಾಗವತವನ್ನು ದ್ವಾಪರದ ಆದಿಭಾಗದಲ್ಲಿ ರಚನೆ ಮಾಡಿದ್ದಾರೆ.